ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತಕ್ಕೆ ಟ್ರಂಪ್ ಭಯಾನಕ ಶಾಕ್. ಚಬಹಾರ್ ಬಂದರಿಗೆ ಹೊಸ ನಿರ್ಬಂಧ. ಭಾರತದ ಕನಸು ನುಚ್ಚುನೂರು. ನಮಸ್ಕಾರ ಸ್ನೇಹಿತರೆ. ಅಮೆರಿಕದ ಪಾಲಿನ ಅಧ್ಯಕ್ಷ ತಾಳಿಕೊಳ್ಳಲೇಬೇಕಾಗಿರೋ ಮುಂದಿನ ಇನ್ನೊಂದು 3 ವರ್ಷ ಅಧ್ಯಕ್ಷ. ಆದ್ರೆ ಭಾರತದ ಪಾಲಿಗೆ ಸಿಲ್ಕಿ ಸ್ಮೂತ್ ಪಾಯಸದಂತೆ ಕಾಣಿಸ್ತಾ ಇದ್ದ ಅಮೆರಿಕ ಮತ್ತು ಭಾರತದ ಸಂಬಂಧದಲ್ಲಿ ಹಲ್ಲಿ ಬಿದ್ದಂಗಾಗಿದೆ. ಈಗ ಯಾರು? ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಮ್ಮೆ ಸಮಸ್ಯೆ ಕೊಡ್ತಾ ಇದ್ದಾರೆ ಭಾರತಕ್ಕೆ. ಟ್ಯಾರಿಫ್ ಆಯಿತು. ಭಾರತವನ್ನ ನಶಾ ವಸ್ತುಗಳ ಸಾಮ್ರಾಜ್ಯ ಅಂತ ಹೇಳಿದ್ದಾಯಿತು, ಬೈದಿದ್ದಾಯಿತು. ಈಗ ಭಾರತದ ಅತಿದೊಡ್ಡ ಕನಸು ಚೀನಾವನ್ನ ಹಣಿಯೋಕೆ ಭಾರತ ಹೆಣೆದಿದ್ದ ಅತಿದೊಡ್ಡ ತಂತ್ರಕ್ಕೆ ಬೆಂಕಿ ಹಾಕಿದ್ದಾರೆ. ಒಂದ್ ಕಡೆ ವ್ಯಾಪಾರಿ ಮಾತುಕತೆ ನಡೆಸ್ತಾ ಭಾರತದ ಸಂಬಂಧವನ್ನ ಹಾಗೆ ಉಳಿಸ್ಕೊಳ್ಳೋ ನಾಟಕ ಮಾಡ್ತಾ ಇದ್ರೆ, ಇತ್ತ ಇರಾನ್ನಲ್ಲಿ ಭಾರತ ಅಭಿವೃದ್ಧಿ ಮಾಡ್ತಾ ಇರೋ ಚಬಹಾರ್ ಬಂದರಿನ ಮೇಲೆ ನಿರ್ಬಂಧ ಹಾಕಿದ್ದಾರೆ. ನಮಗದು ಯೂಸೇ ಆಗಬಾರದು, ಆ ರೀತಿ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇಷ್ಟು ದಿನ ಇದ್ದ ನಿರ್ಬಂಧದ ವಿನಾಯಿತಿಯನ್ನ ಈಗ ತೆಗೆದು ಹಾಕಿದ್ದಾರೆ. ಇದೇ ತಿಂಗಳಿಂದ ಇದು ಜಾರಿಗೆ ಬರ್ತಾ ಇದ್ದು ಭಾರತದ ಸ್ಟ್ರಾಟಜಿಗೆ ದೊಡ್ಡ ಹೊಡೆತ ಇದು. ಟ್ರಂಪ್ರ ಈ ಹೆಜ್ಜೆಗೆ ಭಾರತ ಸರ್ಕಾರ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ ಅರ್ಜೆಂಟಲ್ಲಿ. ಮುಂದೆ ಅಮೆರಿಕ ಮತ್ತು ಭಾರತ ಸಂಬಂಧ ಇದರಿಂದ ಇನ್ನಷ್ಟು ಹಾಳಾಗಬಹುದು ಅನ್ನೋ ಆತಂಕ ಕೂಡ ಶುರುವಾಗಿದೆ. ಹಾಗಾದ್ರೆ ಏನಿದು ಟ್ರಂಪ್ ಭಾರತಕ್ಕೆ ಕೊಟ್ಟಿರೋ ಚಬಹಾರ್ ಏಟು? ಅಮೆರಿಕದ ಈ ಹೆಜ್ಜೆ ಭಾರತದ ಕನಸನ್ನೇ ನುಚ್ಚುನೂರು ಮಾಡ್ತಾ ಇದೆಯಾ? ಇದ್ದಕ್ಕಿದ್ದಂತೆ ಅಮೆರಿಕ ಭಾರತವನ್ನ ಕೆರಳಿಸ್ತಿರೋದೇಕೆ? ಇದಕ್ಕೆ ಭಾರತದ ಪ್ರತಿಕ್ರಿಯೆ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಚಬಹಾರ್ ಬಂದರಿನ ಮೇಲೆ ನಿರ್ಬಂಧ, ಟ್ರಂಪ್ ಆಡಳಿತ ಶಾಕಿಂಗ್ ಹೆಜ್ಜೆ. ಸ್ನೇಹಿತರೆ, ಇಂಟರ್ನ್ಯಾಷನಲ್ ಸುದ್ದಿ ಫಾಲೋ ಮಾಡೋರಿಗೆ ಚಬಹಾರ್ ಬಂದರಿನ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ಗೊತ್ತೇ ಇರುತ್ತೆ. ನಾವಂತೂ mastmaga.comನ ಪ್ರೀತಿಯ ವೀಕ್ಷಕರಿಗಂತೂ ತುಂಬ ಸಲ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಗ್ಲೋಬಲ್ ಪವರ್ ಆಗಬೇಕು ಅನ್ನೋ ಭಾರತದ ಕನಸಿಗೆ ಇದನ್ನು ಮೊದಲ ಮೆಟ್ಟಿಲು ಅಂತ ಪರಿಗಣಿಸಲಾಗ್ತಾ ಇತ್ತು. ಮ್ಯಾಪ್ ನೋಡಿ ಸ್ನೇಹಿತರೆ, ಭಾರತ, ಪಾಕಿಸ್ತಾನ್, ಇದು ಇರಾನ್, ಇದು ಚಬಹಾರ್. ಸೊ ಪಾಕಿಸ್ತಾನದ ಹಿತ್ತಲಲ್ಲಿ, ಇರಾನ್ ನೆಲದಲ್ಲಿ ಭಾರತಕ್ಕೆ ಬಂದರು ಸಿಕ್ಕಿಬಿಟ್ಟಿತ್ತು. ತಗೊಳ್ಳಿ, ನಿಮಗೆ ನೀವು ಇದನ್ನು ಡೆವಲಪ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಇರಾನ್ ಭಾರತಕ್ಕೆ ಕೊಟ್ಟುಬಿಟ್ಟಿತ್ತು. ಆಲ್ರೆಡಿ $350 ಮಿಲಿಯನ್, ಅಂದರೆ ಹೆಚ್ಚು ಕಮ್ಮಿ 3200 ಕೋಟಿ ರೂಪಾಯಿನ ಭಾರತ ದುಡ್ಡು ಅಲ್ಲಿ ಸುರಿದು ಇನ್ವೆಸ್ಟ್ ಮಾಡಿತ್ತು. ಬಿಡಿ, ದುಡ್ಡಷ್ಟು ಮುಖ್ಯ ಆಗಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಬಂದಾಗ ಭಾರತ ಇಲ್ಲಿ ಬೇಕಾದಷ್ಟು ಸ್ಟ್ರಾಟಜಿಕ್ ಲೆಕ್ಕಾಚಾರ ಹಾಕೊಂಡು ಕೆಲಸ ಮಾಡ್ತಾ ಇತ್ತು. ಅದೇನು ಅಂತ ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದೇ ಚಬಹಾರ್ ಬಂದರಿನ ಮೇಲೆ ಅಮೆರಿಕ ಈಗ ನಿರ್ಬಂಧದ ಬಾಣವನ್ನು ಬಿಟ್ಟಿದೆ, ಅಥವಾ ಟ್ರಂಪ್ ಬಿಟ್ಟಿದ್ದಾರೆ. ಅಂದರೆ ಈ ಹಿಂದೆ ಇದ್ದ ನಿರ್ಬಂಧದ ವಿನಾಯಿತಿಯನ್ನು ತೆಗೆದು ಹಾಕಿದ್ದಾರೆ. 2017ರಲ್ಲಿ ಟ್ರಂಪ್ ಆಡಳಿತ ಇದ್ದಾಗ ಇರಾನ್ ಮೇಲೆ ಎಲ್ಲ ರೀತಿಯಲ್ಲೂ ನಿರ್ಬಂಧ ಹಾಕಲಾಗಿತ್ತು. ಅವರ ಹಡಗು, ವ್ಯಾಪಾರ, ತೈಲ ಎಲ್ಲವನ್ನ ಬ್ಯಾನ್ ಪಟ್ಟಿಗೆ ಸೇರಿಸಿದ್ರು. ಆದರೆ ಈ ಚಬಹಾರ್ ಬಂದರನ್ನ ಟಚ್ ಮಾಡಿರಲಿಲ್ಲ. ಅದಕ್ಕೆ ವಿನಾಯಿತಿ ಅಥವಾ ರಿಯಾಯಿತಿ ಇತ್ತು. ಕಾರಣ ಏನಂದ್ರೆ, ಆ ಟೈಮ್ನಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಬೆಂಬಲಿತ ಪ್ರಜಾಪ್ರಭುತ್ವ ಸರ್ಕಾರ ಇತ್ತು. ಅವರಿಗೆ ಮಾನವೀಯ ಸಹಾಯಕ್ಕೆ, ಓಡಾಟಕ್ಕೆ, ಆಮದು ರಫ್ತಿಗೆ ಇದೇ ಇರಾನ್ ಬಂದರನ್ನ ಯೂಸ್ ಮಾಡ್ತಿದ್ರು. ಹೀಗಾಗಿ ಅಮೆರಿಕ ಇರಾನ್ ಫ್ರೀಡಮ್ ಆ್ಯಂಡ್ ಕೌಂಟರ್ ಪ್ರಾಲಿಫರೇಷನ್ ಆಕ್ಟ್ IFCA ಅಂತ ಮಾಡಿಕೊಂಡು ಚಬಹಾರ್ ಬಂದರಿಗೆ ವಿನಾಯಿತಿ ಕೊಟ್ಟಿದ್ರು. ತಾಲಿಬಾನ್ ಟೇಕ್ ಓವರ್ ಮಾಡಿದ್ಮೇಲೂ ಕೂಡ ಅಫ್ಘಾನಿಸ್ತಾನದಲ್ಲಿ ಇದನ್ನು ರದ್ದು ಮಾಡಿರಲಿಲ್ಲ. ಯಾಕಂದರೆ 2016ರಿಂದಲೇ ಇದನ್ನು ಭಾರತ ಅಭಿವೃದ್ಧಿ ಮಾಡ್ತಾ ಇದೆ. ಸೊ ಭಾರತದ ಹಿತಾಸಕ್ತಿಗಳಿಗೆ ಧಕ್ಕೆ ಆಗಬಾರದು ಅಂತ ಬೈಡೆನ್ ಸರ್ಕಾರ ಕೂಡ ಸುಮ್ಮನೆ ಇತ್ತು. ಆದರೆ ತನ್ನ 2ನೇ ಅವಧಿಯಲ್ಲಿ ಭಸ್ಮಾಸುರನಂತೆ ವರ್ತಿಸ್ತಾ ಇರೋ ಟ್ರಂಪ್ ಅದನ್ನೀಗ ತೆಗೆದು ಹಾಕಿದ್ದಾರೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಇರಾನ್ ಮೇಲೆ ಮ್ಯಾಕ್ಸಿಮಮ್ ಪ್ರೆಷರ್ ಹಾಕೋಕೆ ಟ್ರಂಪ್ ಈ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದೆ. ಇರಾನ್ ಈ ಭಾಗದಲ್ಲಿ ಉಗ್ರ ಸಂಘಟನೆಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಪ್ರಾಕ್ಸಿಗಳ ಮೂಲಕ ನಮಗೆ, ನಮ್ಮ ಮಿತ್ರರಿಗೆ ಬೆದರಿಕೆ ಒಡ್ತಾ ಇದೆ. ಅವರ ಅಡ್ವಾನ್ಸ್ಡ್ ಮಿಲಿಟರಿ ಸಿಸ್ಟಮ್ಗಳು ಅಮೆರಿಕಗೆ ಡೈರೆಕ್ಟ್ ಥ್ರೆಟ್ ಅಂತ ವೈಟ್ ಹೌಸ್ ಹೇಳಿದೆ. ಅಲ್ಲದೆ ಸೆಪ್ಟೆಂಬರ್ 29ರವರೆಗೆ ಮಾತ್ರ ವಿನಾಯಿತಿ ಇರುತ್ತೆ, ಆಮೇಲೆ ಇದರ ಮೇಲೂ ಸ್ಯಾಂಕ್ಷನ್ ಬರುತ್ತೆ ಅಂತ ಅಮೆರಿಕ ಡಿಕ್ಲೇರ್ ಮಾಡಿದೆ. ಪರಿಣಾಮ ಏನು? ಈಗ ಮೇನ್ ವಿಚಾರ, ಗಂಭೀರ ಪರಿಣಾಮ ಆಗುತ್ತೆ. ಈ ನಿರ್ಬಂಧವನ್ನು ಉಲ್ಲಂಘನೆ ಮಾಡಿದ್ರೆ ವ್ಯಕ್ತಿಗಳು ಮತ್ತು ಚಟುವಟಿಕೆ ಮಾಡೋ ಸಂಸ್ಥೆಗಳ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕುತ್ತೆ. ಅವರು ಡಾಲರ್ನಲ್ಲಿ ವ್ಯವಹಾರ ಮಾಡೋಕ್ಕಾಗಲ್ಲ, ಆಮದು ರಫ್ತು ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿರಲಿ, ಈ ಪೋರ್ಟನ್ನು ಭಾರತದ ಸರ್ಕಾರಿ ಕಂಪನಿ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ನಿರ್ವಹಣೆ ಮಾಡ್ತಾ ಇದೆ.
2018ರಿಂದ ಶಾಹಿದ್ ಬನೇಶಿ ಟರ್ಮಿನಲ್ ಅನ್ನ ಮ್ಯಾನೇಜ್ ಮಾಡ್ತಾ ಇದೆ. ಅಂದಿನಿಂದ ಇಲ್ಲಿನ ತನಕ ದೊಡ್ಡ ಪ್ರಮಾಣದಲ್ಲಿ ಕಂಟೈನರ್ಗಳನ್ನ, ಸರಕನ್ನ, ಸರಂಜಾಮುಗಳನ್ನ ಇಲ್ಲಿ ಮ್ಯಾನೇಜ್ ಮಾಡಲಾಗಿದೆ, ಹ್ಯಾಂಡಲ್ ಮಾಡಲಾಗಿದೆ ಈ ಪೋರ್ಟಿಂದ. ಕೋವಿಡ್ ಆದಾಗಿನಿಂದ ಇಲ್ಲಿ ತನಕ 2.5 ಮಿಲಿಯನ್ ಟನ್ ಗೋಧಿ, 2,000 ಟನ್ ದ್ವಿದಳ ಧಾನ್ಯ ಹಾಗೆ ಇನ್ನಿತರ ಅಗತ್ಯ ಸೇವೆಯನ್ನು ಭಾರತದಿಂದ ಅಫ್ಘಾನಿಸ್ತಾನಕ್ಕೆ ಚಬಹಾರ್ ಪೋರ್ಟ್ ಮೂಲಕವೇ ಕಳಿಸಲಾಗಿತ್ತು. ಪಾಕಿಸ್ತಾನದ ರೂಟ್ ತಪ್ಪಿಸೋಕೆ ಭಾರತ ಇದನ್ನು ಚೆನ್ನಾಗಿ ಯೂಸ್ ಮಾಡ್ತಾ ಇತ್ತು. ಅಲ್ಲದೆ 2021ರಲ್ಲಿ ಭಾರತ ಇದೇ ಪೋರ್ಟ್ ಮೂಲಕ ಮಿಡತೆಗಳ ಕಾಟ ಎದುರಿಸೋಕೆ ಇರಾನ್ಗೆ 40,000 ಲೀಟರ್ ಮ್ಯಾಲಾಥಿಯಾನ್ ಅಂದರೆ ಒಂದು ಕೀಟನಾಶಕವನ್ನು ಪೂರೈಸಿತ್ತು. ಅಲ್ಲದೆ ಇಲ್ಲಿವರೆಗೆ ಭಾರತ 6 ಮೊಬೈಲ್ ಹಾರ್ಬರ್ ಕ್ರೇನ್ಗಳನ್ನು ಮತ್ತು $25 ಮಿಲಿಯನ್ ಮೌಲ್ಯದ ಇತರ ಉಪಕರಣಗಳನ್ನು ಇದರ ಮೂಲಕವೇ ಸಪ್ಲೈ ಮಾಡಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ $39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಜೊತೆಗೆ ಭವಿಷ್ಯದಲ್ಲಿ ಇದನ್ನ ಭಾರತ ತನ್ನ ದೊಡ್ಡ ಟ್ರೇಡ್ ಹಬ್ ಮಾಡೋ ಕನಸನ್ನ ಇಟ್ಕೊಂಡಿದೆ. 2016ರಲ್ಲಿ PM ನರೇಂದ್ರ ಮೋದಿ ಒಂದು ಇಂಪಾರ್ಟೆಂಟ್ ಒಪ್ಪಂದಕ್ಕೆ ಸೈನ್ ಹಾಕಿದ್ರು. ಭಾರತ, ಇರಾನ್ ಮತ್ತು ಅಫ್ಘಾನಿಸ್ತಾನಗಳನ್ನ ಸೇರಿಸಿಕೊಂಡು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮಾಡೋ ಪ್ಲಾನ್. ಇದರ ಅಡಿಯಲ್ಲಿ ಭಾರತದಿಂದ ಇರಾನ್ಗೆ ಸರಕುಗಳನ್ನು ತಲುಪಿಸೋದು, ಅಲ್ಲಿಂದ ರಸ್ತೆ ಮತ್ತು ರೈಲ್ವೆ ನೆಟ್ವರ್ಕ್ ಮೂಲಕ ಸೆಂಟ್ರಲ್ ಏಷ್ಯಾಗೆ, ಮಧ್ಯ ಏಷ್ಯಾಗೆ ಕನೆಕ್ಟ್ ಮಾಡೋ ಉದ್ದೇಶ ಇತ್ತು. ಅಷ್ಟೇ ಅಲ್ಲ, ಇದೇ ಮಾರ್ಗದ ಮೂಲಕ ಯುರೋಪ್ ಅನ್ನ ಕೂಡ ಕನೆಕ್ಟ್ ಮಾಡೋ ಉದ್ದೇಶ ಇತ್ತು. ಕೊಲ್ಲಿ ರಾಷ್ಟ್ರಗಳು ಸುಯೆಸ್ ಕಾಲುವೆಯನ್ನ ಬಿಟ್ಟು ಇರಾನ್ನಿಂದ ನೇರವಾಗಿ ಯುರೋಪ್ ತಲುಪಿದ್ರೆ ಭಾರತಕ್ಕೆ ಈಸಿ ಆಗುತ್ತೆ. ಜೊತೆಗೆ ಮುಂದೆ ಭಾರತ ಮತ್ತು ಯುರೋಪ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡೋ ಪ್ಲಾನ್ ಇದೆಯಲ್ಲ, ಎಂಟೈರ್ ಯುರೋಪಿಯನ್ ಯೂನಿಯನ್ ಒಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದಾದಾಗ ಇಲ್ಲಿಂದಲೇ ಸರಕು ಸರಂಜಾಮು ಸಾಗಿಸಬಹುದು ಅಂತ ಭಾರತ ಪ್ಲಾನ್ ಮಾಡಿತ್ತು. ಸುಮಾರು 7,200 ಕಿಲೋಮೀಟರ್ ಉದ್ದದ ಕಾರಿಡಾರ್ ಮಾಡಿ ಇರಾನ್, ಅಫ್ಘಾನಿಸ್ತಾನ್, ಅರ್ಮೇನಿಯಾ, ಅಜರ್ಬೈಜಾನ್, ರಷ್ಯಾ ಮತ್ತು ಸೆಂಟ್ರಲ್ ಏಷ್ಯಾವನ್ನ ದಾಟಿ ನಂತರ ಯುರೋಪ್ಗೆ ತಲುಪುವ ಯೋಜನೆ ಇತ್ತು. ಕಳೆದ ವರ್ಷ ಇದಕ್ಕಾಗಿ 10 ವರ್ಷಗಳ ಲೀಸ್ ಒಪ್ಪಂದ ಕೂಡ ಆಗಿತ್ತು. ಇದರಿಂದ ಸೆಂಟ್ರಲ್ ಏಷ್ಯಾದಲ್ಲಿ, ಯುರೋಪ್ನಲ್ಲಿ ಭಾರತಕ್ಕೆ ಒಳ್ಳೆಯ ಮಾರ್ಕೆಟ್ ಸಿಗ್ತಾ ಇತ್ತು. ಆದ್ರೀಗ ಆ ಎಲ್ಲ ಕನಸಿಗೂ ಪೆಟ್ಟು ಬಿಡುತ್ತೆ. ನಿರ್ಬಂಧ ಕಾರಣದಿಂದ ಯಾವ ಕಂಟೈನರ್ಗಳು ಇಲ್ಲಿಗೆ ಬರಕ್ಕಾಗಲ್ಲ. ಆಮದು ರಫ್ತುಗೂ ಇಲ್ಲಿ ಪ್ರೋತ್ಸಾಹ ಸಿಗಲ್ಲ. ಮುಂದೆ ಕಜಕಿಸ್ತಾನ್, ಉಜ್ಬೆಕಿಸ್ತಾನ್ ಅಂತ ಲ್ಯಾಂಡ್ ಲಾಕ್ಡ್ ರಾಷ್ಟ್ರಗಳಿಂದ ಭಾರತ ಖನಿಜ ಸಂಪತ್ತನ್ನು ಆಮದು ಮಾಡ್ಕೋಬೇಕಂದ್ರೂ ಕೂಡ ಅದಕ್ಕೆ ನಿರ್ಬಂಧ ಅಡ್ಡಿ ಬರ್ಬೋದು. ಯಾಕಂದರೆ ಬೇರೆ ದಾರಿ ಇಲ್ವೇ ಇಲ್ಲ. ಪಾಕಿಸ್ತಾನದ ಮೂಲಕ ತಗೊಂಬರಕ್ಕೆ ಆಗಲ್ಲ. ಸ್ಟ್ರಾಟಜಿಕ್ ಹೊಡೆತ. ಟ್ರಂಪ್ರ ಈ ನಿರ್ಧಾರದಿಂದ ಭಾರತದ ಪವರ್ ಪಾಲಿಟಿಕ್ಸ್ಗೂ ಹಿನ್ನಡೆಯಾಗುತ್ತೆ. ಭಾರತ ಇರಾನ್ನಲ್ಲಿ ಪಾಕ್ ಪಕ್ಕದಲ್ಲಿ ಹೋಗಿ ಬಂದರು ನಿರ್ಮಿಸ್ತಿರೋದೇ ಪಾಕ್ ಮತ್ತು ಚೀನಾಗೆ ಕೌಂಟರ್ ಮಾಡೋಕೆ. ಚೀನಾ ಭಾರತವನ್ನ ಸುತ್ತುವರಿಯುವ ಉದ್ದೇಶದಿಂದ ಪಾಕಿಸ್ತಾನದಲ್ಲಿ ಗ್ವಾದರ್ ಬಂದರನ್ನ ಕಟ್ಟಿದೆ. ಇದಕ್ಕೆ ಕೌಂಟರ್ ಮಾಡೋಕೆ ಭಾರತ ಗ್ವಾದರ್ ಬಂದರಿಂದ ಜಸ್ಟ್ 170 ಕಿಲೋಮೀಟರ್ಸ್ ದೂರದಲ್ಲಿ ಚಬಹಾರ್ ಮಾಡ್ತೀವಿ ಅಂತ ಕೈ ಹಾಕಿತ್ತು. ಚೀನಾದ ಪ್ರಭಾವಕ್ಕೆ ನಾನು ನಿನ್ನ ಪಕ್ಕದಲ್ಲೇ ಇದ್ದೀನಿ ಅಂತ ಹೇಳೋಕೆ ಭಾರತಕ್ಕೆ ದೊಡ್ಡ ಜಾಗ ಸಿಕ್ಕಿತ್ತು. ಈಗ ಈ ಪೋರ್ಟ್ಗೆ ನಿರ್ಬಂಧ ಹಾಕೋಕೆ ಟ್ರಂಪ್ ನಿರ್ಧಾರ ಮಾಡಿದ್ದಾರೆ. ಭಾರತ ಹಿಂದೆ ಸರಿಯಬೇಕಾದ ಅನಿವಾರ್ಯತೆಯೂ ಬರಬಹುದು, ಅಥವಾ ಅಲ್ಲಿ ಭಾರತ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಆಗದೇ ಇರಬಹುದು. ನಿರ್ಬಂಧ ಕಠಿಣವಾಗಿ ಜಾರಿಯಾದರೆ ಇದರ ಮೇಲೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಬಲೂಚಿಸ್ತಾನವನ್ನು ಸಂಪರ್ಕ ಮಾಡೋಕೆ, ಅಫ್ಘಾನಿಸ್ತಾನವನ್ನು ತಲುಪೋಕೆ ಭಾರತಕ್ಕೆ ಕಷ್ಟ ಆಗ್ಬೋದು. ಎಲ್ಲ ಕಾರಣಗಳಿಂದ ಅಮೆರಿಕದ ಈ ಹೆಜ್ಜೆ ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ. ಸದ್ಯಕ್ಕಂತೂ ಭಾರತ ನಾವು ಇಂಪ್ಲಿಕೇಶನ್ಗಳನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಪರ್ಯಾಯ ಮಾರ್ಗವನ್ನಂತೂ ಹುಡುಕಲೇಬೇಕು. ಆದ್ರೆ ಆ ಪರ್ಯಾಯ ಮಾರ್ಗ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಅಮೆರಿಕ ಈ ರೀತಿ ಮಾಡಿದ್ದೇಕೆ? ಇಲ್ಲಿ ಮೇಲ್ನೋಟಕ್ಕೆ ಇರಾನ್ ಮೇಲಿನ ಸೇಡು ಅಂತ ಅನಿಸಿದ್ರು ದೊಡ್ಡ ಪಿತೂರಿ ಕಾಣಿಸ್ತಾ ಇದೆ ಟ್ರಂಪ್ದು. ಈ ಭಾಗದಲ್ಲಿ ಅಮೆರಿಕ ದೊಡ್ಡದೇನೋ ಮಾಡೋಕೆ ಸ್ಕೆಚ್ ಹಾಕ್ತಾ ಇದೆಯಾ? ಬಹುಶಃ ಚೀನಾ, ಭಾರತ ಇಬ್ಬರನ್ನು ಒಟ್ಟಿಗೆ ಟಾರ್ಗೆಟ್ ಮಾಡೋ ಪ್ಲಾನ್ ಇರಬಹುದಾ ಅನ್ನೋ ಅನುಮಾನ. ಯಾಕಂದ್ರೆ ಇಷ್ಟು ದಿನ ಚೀನಾವನ್ನು ಕಟ್ಟಿ ಹಾಕೋಕೆ ಅಮೆರಿಕ ಭಾರತವನ್ನು ಯೂಸ್ ಮಾಡೋ ಪ್ರಯತ್ನ ಮಾಡ್ತಿತ್ತು. ಭವಿಷ್ಯದ ಟೂಲ್ ಕಿಟ್ ಅನ್ನೋ ಥರ ಅಂದ್ಕೊಂಡಿತ್ತು. ಆದರೆ ರಷ್ಯಾ ತೈಲ ಖರೀದಿಯಲ್ಲಿ ಭಾರತ ಏನನ್ನೋದು ಕ್ಲಿಯರ್ ಆಗಿದೆ ಅವರಿಗೆ. ಭವಿಷ್ಯದಲ್ಲೂ ಭಾರತ ಯಾವುದೇ ಕಾರಣಕ್ಕೂ ಹೇಳಿದ್ದೆಲ್ಲವನ್ನ ಕೇಳಲ್ಲ ಅನ್ನೋದು ಅಮೆರಿಕ ಕ್ಲಾರಿಟಿ ಸಿಕ್ಕಿದೆ. ಅಮೆರಿಕ ಗೊತ್ತಿತ್ತು, ಈ ಟ್ರಂಪ್ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಹೀಗಾಗಿ ಚೀನಾ, ಭಾರತ ಇಬ್ಬರನ್ನ ಸ್ವಲ್ಪ ಹದ ಮಾಡಿಡಬೇಕು ಅಂದರೆ, ಭಾರತ, ರಷ್ಯಾ, ಚೀನಾ ಈ ತ್ರಿಮೈತ್ರಿ ಕೂಟಕ್ಕೆ ಕೌಂಟರ್ ಕೊಡಬೇಕು ಅಂದರೆ ಅಲ್ಲಿಗೆ ತಾನು ಇಳಿಬೇಕು ಅನ್ನೋದು ಈಗ ಅಮೆರಿಕಗೆ ಅರ್ಥ ಆದಂಗೆ ಕಾಣಿಸ್ತಾ ಇದೆ.
ನೀವು ಗಮನಿಸಿರ್ಬೋದು, ರೀಸೆಂಟಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ BLA ಇದನ್ನು ವಿಶ್ವಸಂಸ್ಥೆಯಲ್ಲಿ ಉಗ್ರರು ಅಂತ ಘೋಷಿಸೋಕೆ ಪಾಕ್ ಚೀನಾ ಮುಂದಾಗಿದ್ರು. ಚೀನಾ ಸಲ್ಲಿಸಿದ್ದ ಬಿಡ್ ಅದನ್ನು ಅಮೆರಿಕ ಬ್ಲಾಕ್ ಮಾಡ್ತು, ಅದನ್ನು ಕೂಡ ಬ್ಲಾಕ್ ಮಾಡ್ತು. ಎರಡನೇದು, ಅಫ್ಘಾನಿಸ್ತಾನದಲ್ಲಿರೋ ಅಮೆರಿಕದ ಬಾಗ್ರಾಮ್ ಏರ್ಬೇಸನ್ನು ಪುನಃ ವಶಕ್ಕೆ ಪಡೆಯೋದಾಗಿ ಅಲ್ಲಿ ತನ್ನ ಸೇನೆ ಇಡೋದಾಗಿ ಕೂಡ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಇದನ್ನು ಖುದ್ದು ಟ್ರಂಪ್ ಅವರೇ ಹೇಳಿದ್ದಾರೆ. ಈ ಏರ್ಬೇಸ್ ಚೀನಾ, ಭಾರತ, ರಷ್ಯಾ 3 ರಾಷ್ಟ್ರಗಳಿಗೂ ಹತ್ರ. ಇನ್ನು ಈ ಚಬಹರ್ ಬಂದರು ಕೂಡ ಭಾರತದ ಪ್ರಭಾವ ಹರಡೋಕೆ ಹೆದ್ದಾರಿ ಅಂತಿತ್ತು. ಈಗ ಅದನ್ನೇ ಮುಚ್ಚಿ ಭಾರತವನ್ನು ಕೆರಳಿಸ್ತಾ ಇದೆ. ಬಹುಶಃ ಸೀದಾ ಅಫ್ಘಾನಿಸ್ತಾನಕ್ಕೆ ಬಂದು ಕೂತ್ರೆ ಇಲ್ಲಿಂದ ಚೀನಾ, ಭಾರತ ಎಲ್ಲರನ್ನ ಎಬ್ಸಿದ್ರೆ ಇಡೀ ಅರಬ್ಬಿ ಸಮುದ್ರದಲ್ಲಿ ಆಟ ಆಡಬಹುದು ಅಂತ ಟ್ರಂಪ್ ಮತ್ತು ಅಮೆರಿಕ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಥವಾ ಟ್ರೇಡ್ ಡೀಲ್ನ ಮಾತುಕತೆ ನಡೀತಾ ಇದೆಯಲ್ಲ, ಆ ಚರ್ಚೆ ಟೈಮ್ನಲ್ಲಿ ಇದನ್ನೂ ಒಂದು ಹಾಕಿಬಿಟ್ಟು ಇದನ್ನು ತೆಗಿಬೇಕು ಅಂದರೆ ಅಲ್ಲೊಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋ ಲಿವರೇಜ್ ಲೆಕ್ಕಾಚಾರ ಇದೆಯಾ? ಹೇಳೋಕ್ಕಾಗಲ್ಲ ಟ್ರಂಪ್ ಯಾವ ರೀತಿ ವರ್ತಿಸ್ತಾರೆ. ಅವ್ರ ತಲೆಯಲ್ಲಿ ರಾತ್ರಿ ಏನು ಐಡಿಯಾ ಬರುತ್ತೆ, ಬೆಳಿಗ್ಗೆ ಏನು ಐಡಿಯಾ ಬರುತ್ತೆ ಅಂತ ಯಾರು ಊಹೆ ಮಾಡೋಕ್ಕಾಗಲ್ಲ. ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲದ ವಿಚಾರ. ಇರಾನ್ಗೂ ಕೂಡ ತುಂಬ ಇದು ಇರಿಟೇಟ್ ಮಾಡಿರುತ್ತೆ ಈ ಡೆವಲಪ್ಮೆಂಟ್. ಸೊ ಅವ್ರೇನು ಪ್ರತಿಕ್ರಿಯೆ ಕೊಡ್ತಾರೆ, ಭಾರತ ಏನು ಮಾಡುತ್ತೆ, ನಿರ್ಬಂಧ ಹಾಕಿದ್ರೆ ಭಾರತ ಕೇರ್ ಮಾಡುತ್ತಾ, ಯೂಸ್ ಮಾಡೋದನ್ನು ಮುಂದುವರಿಸಿ ಅಮೆರಿಕದ ಸ್ಯಾಂಕ್ಷನ್ ಹಾಕಿದ್ರೆ ಹಾಕೊಳ್ಳಿ ಅಂತ ಹೇಳಿ ಇನ್ನಷ್ಟು ಸಂಬಂಧ ಹಾಳಾಗುತ್ತಾ, ಅಥವಾ ಟ್ರೇಡ್ ಡೀಲ್ನ ಲೆವರೇಜ್ ಗೇಮ್ ಇದು ಟ್ರಂಪ್ದು? ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ನಾವು ನಿಮಗೆ ತಲುಪಿಸ್ತೀವಿ. ಹಾಗಾಗಿ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.